ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಂಟ್ರಿ ಆಗುತ್ತಾ ಐಟಿ ಇಲಾಖೆ ಅಂತಕ್ಕಂಥದ್ದು. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಎಂಟ್ರಿ ಆಗ್ತಾರಾ? ರೇಣುಕಾ ಕೊಲೆ ಕೇಸ್ನಲ್ಲಿ ಎಂಟ್ರಿ ಆಗುತ್ತಾ ಐಟಿ? ಯಾಕೆ ಅಂದರೆ ಈ ಕೊಲೆ ಕೇಸ್ನಲ್ಲಿ ತನಿಖೆಯಲ್ಲಿ ಈಗಾಗಲೇ ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಒಟ್ಟು 70 ಲಕ್ಷ ಅಂತ ಅನ್ಕೊಳ್ಳೋಣ, ಚಿಲ್ಲರೆ ಎಲ್ಲ ಬಿಟ್ಟು. ನಟ ದರ್ಶನ್ ಬಳಿಯಿಂದ ಒಟ್ಟು 70 ಲಕ್ಷ ಸೀಸ್ ಆಯ್ತಲ್ಲ, ಈ 70 ಲಕ್ಷ ಎಲ್ಲಿಂದ ಬಂತು? ಹಣದ ಮೂಲದ ಪತ್ತೆಗಿಳಿದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಈ 70 ಲಕ್ಷ ಹಣಕ್ಕೆ ಆದಾಯ ತೆರಿಗೆ ಪಾವತಿ ಮಾಡಲಾಗಿದೆಯಾ? ಹಣದ ಮಾಹಿತಿಗಾಗಿ ಐಟಿಗೆ ಪತ್ರ ಬರೆಯೋದಕ್ಕೆ ಈಗ ಖಾಕಿ ಚಿಂತನೆಯನ್ನು ನಡೆಸಿದೆ. ಬಟ್ ಈ 70 ಲಕ್ಷದಲ್ಲಿ 40 ಲಕ್ಷ ಮೋಹನ್ ರಾಜಿಂದ ಸಾಲ ಪಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸಪೋಸ್ ಸಾಲನೋ ಇನ್ನೊಂದು ಏನೋ ಪಡ್ಕೊಂಡಿದ್ದಾರೆ. ಬಟ್ ಆ ಲೆಕ್ಕವನ್ನು ಕೂಡ ತೋರಿಸ್ಬೇಕಾಗುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಇಲ್ಲಿ ದರ್ಶನ್ ಯಾವುದೋ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಹೋಗಿ ಮೋಹನ್ ರಾಜ್ ಕೂಡ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರ. ಸ್ನೇಹಿತ ಮೋಹನ್ ರಾಜ್ ಬಳಿ 40 ಲಕ್ಷ ರೂಪಾಯಿ ಪಡ್ಕೊಂಡಿದ್ರು ದರ್ಶನ್. ಮೋಹನ್ ಬಗ್ಗೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಣ ಕೊಟ್ಟಿರ್ತಕ್ಕಂಥ ಮೋಹನ್ ರಾಜ್ ಯಾರೀತ ಅಂತಂದ್ರೆ ಈತ ಶಾಸಕರೊಬ್ಬರ ಆಪ್ತ. ಯಾವಾಗ ಇವ್ರ ಹೆಸರು ಹೊರಗೆ ಬಂತೋ ಮೋಹನ್ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಮೋಹನ್ ರಾಜ್ಗೂ ಕೂಡ ಪೊಲೀಸರು ನೋಟಿಸ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಬಂಧಿತರು ನೀಡಿದ ಮಾಹಿತಿಯ ಮೇರೆಗೆ ನೋಟಿಸ್. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ದರ್ಶನ್ ಅವರಿಗೆ ಮೋಹನ್ ರಾಜ್ ಪರಿಚಯಸ್ಥರು ಅಥವಾ ಸ್ನೇಹಿತರಿರ್ಬೋದು. ಸ್ನೇಹಿತರಿಂದ ಒಂದು 40 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿರಬಹುದು. ಈ ಕಾರಣಕ್ಕೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗ್ಲೂ ಅರವಿಂದ್, ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ನಟ ದರ್ಶನ್ ಅವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ಆಗಿದೆ ಅನ್ನುವಂಥ ಮಾಹಿತಿ ಪೊಲೀಸರ ತನಿಖೆಯಿಂದ ಬಹಿರಂಗವಾಗ್ತಾ ಹೋಗುತ್ತೆ. ಹಾಗಾಗಿ ಪೊಲೀಸರು ದರ್ಶನ್ ಅವರು ಈ ಒಂದು ಹಣಕಾಸಿನ ವಹಿವಾಟು ಮಾಡಲಿಕ್ಕೆ ಎಲ್ಲಿಂದ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪತ್ತೆ ಹಚ್ಚುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿರುವಂಥದ್ದು. ಹಾಗಾಗಿ ಪೊಲೀಸರ ತನಿಖೆ ವೇಳೆ ನಟ ದರ್ಶನ್ ಅವರ ಸ್ನೇಹಿತರಾಗಿರುವಂತಹ ಮೋಹನ್ ರಾಜ್ ಬಳಿ 40 ಲಕ್ಷ ಹಣ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಹಾಗಾಗಿ ಈ ಮೋಹನ್ ರಾಜ್ ಯಾರು ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿರುವಂಥದ್ದು. ಆತ ಕೊಟ್ಟಿರುವಂಥ ಹಣ ಅಥವಾ ಸಾಲದ ಮೂಲದಲ್ಲಿ ಕೊಟ್ಟಿದ್ದಾರಾ ಏನು ಅನ್ನುವಂಥದ್ದು ಕೇಳುವ ಸಲುವಾಗಿ ಅವರಿಗೂ ಕೂಡ ಇವತ್ತು ಸಂಜೆ ಒಳಗಾಗಿ ನೋಟಿಸನ್ನು ಕೊಟ್ಟು ಕರೆತಂದು ವಿಚಾರಣೆ ಮಾಡಲಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ 40 ಲಕ್ಷ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ನಟ ದರ್ಶನ್ ಘಟನೆಯ ಬಗ್ಗೆ ಮೋಹನ್ ರಾಜ್ ಅವರಿಗೆ ವಿವರವಾಗಿ ಹೇಳಿದ್ರ ಏನು ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವ ಕೆಲಸಕ್ಕೆ ಈಗಾಗಲೇ ಏನು ತನಿಖಾಧಿಕಾರಿಗಳು ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾದ ಒಂದು ಅಂಶ ಏನಂದರೆ ಈ ಮೋಹನ್ ರಾಜ್ನ ಡೀಟೇಲ್ಸ್ ಕಲೆ ಹಾಕುವಂಥ ಸಂದರ್ಭದಲ್ಲಿ ಬೆಂಗಳೂರು ಶಾಸಕರು ಒಬ್ಬರ ಆಪ್ತನಾಗಿದ್ದಾನೆ ಮೋಹನ್ ರಾಜ್ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಪೊಲೀಸರು ಆತನಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವಾಗ ತನ್ನ ಹೆಸರು ಹೊರಗಡೆ ಬಂತೋ ಆ ಕ್ಷಣದಿಂದ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಪೊಲೀಸರು ಅವರು ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೇರವಾಗಿ ಅವರ ಮಾಹಿತಿ ಪಡೆದು ನೇರವಾಗಿ ಅಲ್ಲಿ ಹೋಗಿ ನೋಟಿಸನ್ನು ಕೊಟ್ಟು ಕರೆ ತಂದು ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ 2 ದಿನಗಳ ಕಸ್ಟಡಿ ಅವಧಿ ಏನಿದೆ ಇದರಲ್ಲಿ 1 ನಿಮಿಷನೂ ಕೂಡ ವೇಸ್ಟ್ ಮಾಡದೇ ಇರೋ ಹಾಗೆ ಅವರೇನೇನು ತನಿಖೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅದೆಲ್ಲವನ್ನ ಕೂಡ ಮಾಡೋ ನಿಟ್ಟಿನಲ್ಲಿ ಪೊಲೀಸರು ಈಗ ಫುಲ್ ಬ್ಯುಸಿ ಆಗಿದ್ದಾರೆ.